ಹೋದ್ಸಲಿ ಇವಾಗ ಟೆಂಟ್ಗಳು ಹಾಕೊಂಡಿದ್ದು ಬಿಗ್ ಬಾಸ್ ಮನೆಗಳ ಹತ್ರ ಮುಂದೆನೆ. ಹೌದು, ಅದು ಏನು ನಾನು ಕಂಡಂಗೆ ಪಾಪ ಅವ್ರಿಗೂ ಆಸೆನೇನೆ. ಬಟ್ ಅಲ್ಲಿ 16 ಜನನೋ 20 ಜನನೋ ಕರ್ಕೊಂಡು ಹೋದ್ರು. 2,000 ಜನ 2 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ಎಲ್ಲ ಸಾಧ್ಯ? 7 ಕೋಟಿ ಜನಸಂಖ್ಯೆ ಇದೆ, 1 ಕೋಟಿ ಜನ ರೆಡಿ ಇದಾರೆ ಸರ್. ಅಷ್ಟು ಟ್ರೆಂಡ್. ಆಮೇಲೆ ಅದ್ ಇನ್ನೊಂದೇನಂತಂದ್ರೆ ಅವರು ಅದು ಒಂದು ಟೆಕ್ನಿಕ್ ಇರ್ಬೋದು. ಯಾಕಂತಂದ್ರೆ ಇವ್ರು ಮಾಡೋ ವಿಡಿಯೋ ಮುಖಾಂತರ ಪಬ್ಲಿಸಿಟಿ ಡಬಲ್. ಇದೊಂದು ಪ್ಲಸ್ ಮಾಡ್ಕೋಬಹುದು. ಹೌದು. ಇವಾಗ ಸರ್ ನಮಸ್ತೆ. ನಮಸ್ಕಾರ ಅಣ್ಣ. ವರ್ತೂರ್ ಸಂತೋಷ್ ಸರ್ ಅಂತಂದ್ರೆ ಒಂದ್ ರೀತಿ ಏನ್ ಮಾತಾಡ್ತಾರೆ ಅನ್ನೋದೇ ಒಂದು ಟ್ರೆಂಡಿಂಗ್ ಇರುತ್ತೆ ಜನಗಳಿಗೆ. ಆ ತರದೊಂದು ಕ್ಯೂರಿಯಾಸಿಟಿ ಸೆಟ್ ಆಗ್ಬಿಟ್ಟಿದೆ ನನ್ಗನ್ಸುತ್ತೆ. ನನ್ ಪ್ರಕಾರ ಅಂಬರೀಶ್ ಅವ್ರು ಹೋದ್ರೆ ನೆಕ್ಸ್ಟ್ ನೀವೊಂದು ಇದಾಗ್ಬಿಟ್ಟಿದೆ. ಯಾಕಂದ್ರೆ ನಿಮ್ ಮಾತ್ ಕೇಳಕ್ಕೆ ಎಷ್ಟೋ ಜನ ಅವ್ರ ಕೆಲಸ ಮರ್ತು ಕೂತ್ಕೊಬಿಡ್ತಾರೆ. ಇಷ್ಟೊತ್ತು ಗಂಟೆ ನಾವು ನೋಡ್ದಂಗೆ ಅಷ್ಟೋ ಒಂದ್ ರೀತಿ ತುಂಬಾ ಒಂದ್ ರೀತಿ ಆಗೋ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ. ನಾವ್ ಇವತ್ತು ಬಂದಿರೋ ಸರ್ ಏನಂದ್ರೆ ಬಿಗ್ ಬಾಸ್ ಬಗ್ಗೆ. ಬಿಗ್ ಬಾಸ್ ಅಂತಂದ್ರೆ ಸರ್, ಈಗ ಬಿಗ್ ಬಾಸ್ ಅಲ್ಲಿ ಸಾಮಾನ್ಯ ಜನಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಅದೊಂದು ವಿಷಯ. ಮತ್ತೆ ನೀವು ಬಂದಂತ ಒಂದು ಸೀಸನ್ ಇಂದ ಅಲ್ಲಿಂದ ಈಚೆಗೆ ಬಿಗ್ ಬಾಸ್ ಒಂದ್ ರೀತಿ ಇಂಡಿಯಾದಲ್ಲೇ ಕರ್ನಾಟಕವನ್ನ ಇತಿಹಾಸ ಸೃಷ್ಟಿಸಿದೆ. ಈಗ ಲಾಸ್ಟ್ ಬಿಗ್ ಬಾಸ್ ನೋಡೋದಾದ್ರೆ, ಈಗ ಮೊದಲಿಗೆ ಸರ್ ಸಾಮಾನ್ಯ ಜನಗಳಿಗೆ ಅವಕಾಶ ಕೊಟ್ಟಿದ್ರ ಬಗ್ಗೆ ತುಂಬಾ ಜನ ಬೈತಿದ್ರು, ಸಾಮಾನ್ಯ ಜನಕ್ಕೆ ಅವಕಾಶ ಕೊಡಲ್ಲ ಅಂತ. ಅದ್ರ ಬಗ್ಗೆ ಹೇಳಿದಾರೆ ಸರ್. ಇಲ್ಲ, ಇವಾಗ ಅವರೇ ಹೇಳಿದಾರೆ ಅಂದ್ರೆ ಕೊಟ್ಟೆ ಕೊಡ್ತಾರೆ. ಯಾಕಂತಂದ್ರೆ ಹಂಗೆ ಸುಮ್ನೆ ಇದ್ ಮಾಡಕ್ ಆಗಲ್ಲ. ಹೌದು. ಆಮೇಲೆ ಈ ಸಾಮಾನ್ಯ ಜನ ಅಂತ ಹೇಳ್ತಾನೆ ನಮ್ ಜನ ಏನ್ ಮಾಡ್ತಾವ್ರೆ ಅಂದ್ರೆ ಕೆಲ್ಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ನಿಂತ್ಬಿಟ್ಟವ್ರೆ. ಅದ್ರಕ್ಕೇನೇನೆ ಏನೋ ನಾನ್ ಹೋಗ್ತೀನಿ, ನನ್ ಕರ್ಕೊಳ್ರಿ ಅಂತ. ಇಲ್ಲಿ ವೇದಿಕೆಗೆ ಒಂದು ಗೌರವ ಐತೆ. ಆಮೇಲೆ ಅಲ್ಲಿ ಮೇನ್ ಏನಂತಂದ್ರೆ ಇವಾಗ ಸಾಧಾರಣ ಅಂತಂದ್ರೆ ಅದಕ್ಕೆ ಇವಾಗ ಒಂದು ಸೆಲೆಕ್ಷನ್ ಅನ್ನೋದು ಐತೆ. ಅದರಿಂದ ಹೋಗೋದು. ಇನ್ನ ಟೈಮ್ ಐತೆ, ಇನ್ನ ನಿಮಗೂ ವಯಸ್ಸುಗಳವೆ. ಇವಾಗ ಕೆಲವರೆಲ್ಲ ಡ್ಯಾನ್ಸ್ಗಳಾಡೋದಂತೆ, ಅದ್ ಏನೇನೋ ಮಾಡ್ತಾರೆ. ನಾನೇನ್ ಹೇಳೋದಂದ್ರೆ ಇರ್ಲಿ, ಎಂಟರ್ಟೈನ್ಮೆಂಟ್ ಬೇಕು, ಬಟ್ ನಿಮ್ ಜೀವನಗಳ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ರಿ. ಹೋದ್ಸಲಿ ಇವಾಗ ಟೆಂಟ್ಗಳು ಹಾಕೊಂಡಿದ್ದು ಬಿಗ್ ಬಾಸ್ ಮನೆಗಳ ಹತ್ರ ಮುಂದೆನೆ. ಹೌದು. ಅದು ಏನು ನಾನು ಕಂಡಂಗೆ ಪಾಪ ಅವ್ರಿಗೂ ಆಸೆನೇನೆ. ಬಟ್ ಅಲ್ಲಿ 16 ಜನನೋ 20 ಜನನೋ ಕರ್ಕೊಂಡು ಹೋದ್ರು. 2,000 ಜನ 2 ಲಕ್ಷ ಜನ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೆ ಎಲ್ಲ ಸಾಧ್ಯ? 7 ಕೋಟಿ ಜನಸಂಖ್ಯೆ ಇದೆ, 1 ಕೋಟಿ ಜನ ರೆಡಿ ಇದಾರೆ ಸರ್. ಅಷ್ಟು ಟ್ರೆಂಡ್. ಆಮೇಲೆ ಅದ್ ಇನ್ನೊಂದೇನಂತಂದ್ರೆ ಅವರು ಅದು ಒಂದು ಟೆಕ್ನಿಕ್ ಇರ್ಬೋದು. ಯಾಕಂತಂದ್ರೆ ಇವ್ರು ಮಾಡೋ ವಿಡಿಯೋ ಮುಖಾಂತರ ಪಬ್ಲಿಸಿಟಿ ಡಬಲ್. ಇದೊಂದು ಪ್ಲಸ್ ಮಾಡ್ಕೋಬಹುದು. ಹೌದು. ಇವಾಗ ಅರ್ಥ ಮಾಡ್ಕೊಳ್ರಿ, ಇವಾಗ ಅವ್ರೇ ಹೋಗಿ ಮಾಡೋದು ಹೆಂಗೈತೆ, ಜನಗಳೇ ಮಾಡಿ ಹೆಂಗೈತೆ ಅಲ್ವಾ? ನಿಮ್ ಸೀಸನ್ ಇಂದ ಅದೇ ಆಗ್ಬಿಟ್ಟದೆ ನಿಜವಾಗ್ಲೂ ಕೂಡ, ಜನಗಳೇ ಬೆಳೆಸ್ದಂಗ ಆಗ್ಬಿಟ್ಟಿದೆ. ಹೌದೌದು. ಆಮೇಲೆ ಇನ್ನೊಂದು ನಾನು ಹೇಳೋದು, ಒಂದು ವೇದಿಕೆ ಮತ್ತೆ ಅಲ್ಲಿರೋ ವ್ಯಕ್ತಿಗಳಿಗೆ ನಾನು ಹೇಳೋದು ಒಂದೇನೇನೆ, ಸೋಲು ಗೆಲುವು ಸೆಕೆಂಡ್ರಿ. ಆಮೇಲೆ ನೀವು ನೋಡ್ರಿ, ಬೇಕಾಗಿದ್ರೆ ಗೆದ್ದಿರೋರ್ಕಿಂತ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರೇ ಒಂದು ಉನ್ನತ ಸ್ಥಾನದಲ್ಲಿರೋದು, ಜೀವನದಲ್ಲಿ ಚೆನ್ನಾಗಿ ಹೋಗ್ತಾ ಇರೋದು. ಕರೆಕ್ಟಾ? ಹೌದು ಸರ್. ಹೌದು. ಅದು ನಾನೇನ್ ಹೇಳ್ತೀನಿ ಅಂದ್ರೆ ಬಿಗ್ ಬಾಸ್ ಮನೇನೆ ಒಂದು ಜೀವನ. ಹೆಂಗೆ ಹೇಳ್ತೀನಿ ಕೇಳ್ರಿ. ವೀಕೆಂಡ್ ಅಲ್ಲಿ ಬರ್ತಕ್ಕಂಥವ್ರು ಪಂಚಾಯತಿ ಮಾಡ್ತಾರಲ್ಲ, ಅವರು ಒಂದು ನ್ಯಾಯಸ್ಥಾನದಲ್ಲಿ ಇರ್ತಾರೆ. ಜನಗಳೇ ದೇವ್ರುಗಳು. ಆ ಕ್ಯಾಮ್ರಾಗಳೇನೇನೆ ನಿಜವಾದ ತೋರ್ಸೋದು, ಬಣ್ಣಗಳು ಬದಲಾಯಿಸೋದು ಹೆಂಗೆ ಜನ ಅನ್ಬಿಟ್ಟು. ಇವಾಗ ನೋಡ್ರಿ, ಕಷ್ಟ ಬಿದ್ದು ಆಡದವ್ರು ಗೆಲ್ಲಿಲ್ಲ, ಫ್ಯಾನ್ ಬೇಸ್ ಇರೋರು ಗೆದ್ದಿಲ್ಲ. ಹೌದಾ? ಹೌದೌದು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತ. ಆಮೇಲೆ ನಾನೇನ್ ಹೇಳೋದಂದ್ರೆ ಆ ಗೆಲುವು ಅವಶ್ಯಕತೆ ಯಾರ್ಕಿರ್ತದ ಅವ್ರಿಗೆ ಹೋಗ್ಲಿ. ಆಯ್ತಾ? ಆ ಗೆಲುವಕ್ಕೋಸ್ಕರ ನಮ್ಮತನ ನಾವ್ ಬಿಟ್ಟು ಮಾತಾಡೋದು ಬೇಡ, ನಮ್ಮತನ ಬಿಟ್ಟು ನಾವ್ ಇರೋದು ಬೇಡ. ಅಲ್ಲ, ನೀವು ಕೂಡ ನೀವಿದ್ದಾಗ ಹಂಗೇನೆ ಇರ್ತಿದ್ವಿ, ನಾವ್ ಅನ್ಕತಿದ್ವಿ ಇವ್ರೊಂದ್ ಸ್ವಲ್ಪ ಏನಾದ್ರು ಟ್ಯಾಕ್ಟಿಕ್ಸ್ ಯೂಸ್ ಮಾಡಿದ್ರೆ ಇವ್ರೆ ಗೆದ್ಬಿಡ್ಬೋದಲ್ಲ. ಇಲ್ಲ, ಅದು ಗೆಲ್ಲೋದು ನನ್ಗೆ ಇಷ್ಟ ಇರಲಿಲ್ಲ. ನಾನ್ ದೇವ್ರ ಹತ್ರ ಕೇಳ್ಕೊಂತ ಇದ್ದೆ. ನಾನು ಎಲ್ಲಾದ್ರೂ ಮಾತಾಡಿದೀನಿ ಅದ್ರ ಬಗ್ಗೆ. ನನ್ಗ ಗೆಲ್ವೇ ಬೇಡ. ಯಾಕಂದ್ರೆ ಗೊತ್ತು, ಕಷ್ಟ ಬಿದ್ದವ್ರಕ ಅಲ್ಲಿ ಫಲ ಇಲ್ಲ. ಅರ್ಥ ಮಾಡ್ರಿ. ಅಲ್ಲಿ 3 ತರ ಕೊಡೋದು ಪ್ರೈಸ್ಗಳು. ಒಂದು ಟೀಮ್ ಡಿಸೈಡ್, ಅಲ್ಲಿ ಅವ್ರದ್ದು ಜನದ್ದು ಅಂತಾರೆ. ಅದೆಷ್ಟ್ ಮಾತ್ರ ಜನದ್ದು ನನ್ಗೆ ಗೊತ್ತಿಲ್ಲ ಅದು. ಯಾಕಂತಂದ್ರೆ ವೋಟಿಂಗು ರಿವೀಲ್ ಸ್ಟಾರ್ಟ್ ಆಗಿದೆ ನನ್ನಿಂದ. ಖಂಡಿತ. ಬಿಗ್ ಬಾಸ್ ಅಲ್ಲಿ ವೋಟ್ ರಿವೀಲ್ ಅನ್ನೋದು ಸ್ಟಾರ್ಟ್ ಆಗಿದೆ ನನ್ನ ಸೀಸನ್ ಇಂದ, ನನ್ನಿಂದನೇ. ಅದ್ರಲ್ಲೂ ಅವಾಗೂ ನಾನು ಹೊರಗಡೆ ಬಂದವಾಗ ಎಲ್ಲ ಹೆಂಗೈತೆ ಅಂತ ನನ್ಗೆ ಗೊತ್ತಿತ್ತು. ನಾನು ಒಳಗಡೆ ಹೋಗಿ ನಾನು ಒಬ್ಬರಿಗೂ ಹೇಳಿರಿಲ್ಲ. ಲಾಸ್ಟ್ ಅಲ್ಲಿ ಸುದೀಪ್ ಸರ್ ಹೇಳಿದ್ದು, ಹಿಂಗೆ ಇವ್ರು ಜೈಲ್ಗೆ ಹೋಗಿದ್ರು ಅಂತ. ಅದವರೆಗೂ ನಾನು ಯಾರ ಹತ್ರನು ನಾನು ಇವನ್ ಇರ್ಲಿಲ್ಲ. ಹೌದು. ಇಲ್ಲಿ ಏನಂತಂದ್ರೆ ನಾವು ನಮ್ಮ ವ್ಯಕ್ತಿತ್ವನ ನಾವು ಬದುಕಬೇಕು, ಆಡ್ಬೇಕು. ಕರೆಕ್ಟಾ? ಹೌದು. ನನಗೆ ಏನು ಕೆಲವೊಂದು ಲೂಪ್ ಹೋಲ್ಸ್ಗಳು ಅಲ್ಲೂ ಇತ್ತು. ನಾನು ಎಲ್ಲಾದ್ರೂ ಹೇಳಿದ್ದೀನ?
ಇಲ್ಲ ಅಲ್ಲ ಎಲ್ಲ ಅನ್ನ ಕಡೆ ಇದ್ದೇ ಇರುತ್ತೆ ತಿಂದಿದ್ದೀರಿ, ಸರ್. ಹೌದು ಅದ್ರ ಬಗ್ಗೆ ನಾವು ಕೆಟ್ಟದಾಗಿ ಹೇಳಿ ಅದೊಂದು ಗೌರವನ ಕೊಟ್ಟಿದ್ದೀವಿ ವೇದಿಕೆ. ಹೌದು. ಆಮೇಲೆ ನೇಮ್ ಫೇಮ್ ಕ ಆ ವೇದಿಕೆನ ಬಳಸ್ಕೊಳೋ ರೀತಿನಲ್ಲಿ ಇರ್ತದೆ. ಇವಾಗ ಅಲ್ಲಿಂದ ಬಂದು ಚಿತ್ರಾನ್ನಕ್ಕೆ ಇಲ್ದಿರೋರಿಲ್ಲ. ಹೌದು ಸರ್. ಹೌದಾ ಇಲ್ಲ? ನೀವ್ ಹೇಳ್ದಂಗೆ ಸರ್ ಏನಂತಂದ್ರೆ ಕೆಲವ್ರು ಏನಂತಿದ್ದಾರೆ ಅಂದ್ರೆ ಬಿಗ್ ಬಾಸ್ ಮನೇಲಿ ನಾವು ಒಂದ್ 2 ದಿನ ಇದ್ ಬಂದ್ಬಿಟ್ರೆ ಸಾಕು ಅದಕ್ಕೋಸ್ಕರ ವಿಡಿಯೋ ಮಾಡ್ತೀವಿ ಅಂದ್ರೆ, ಈಗ 16 ಜನ ಅಂತ ಹೇಳಿದ್ರಿ, ಕೋಟ್ಯಾಂತರ ಜನ ಎಲ್ಲಿ ಇಟ್ಕೋತಾರ ಅವ್ರ ತಾನೇ ಹೆಂಗ್ ಬ್ಲೇಮ್ ಮಾಡಕ್. ಆಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ನಾನು ಅಲ್ಗ್ ಹೋಗ್ ಬಂದಿದ ತಕ್ಷಣ ಜೀವನ ಏನು ಅಂತ ಗ್ರಾಸ್ಟಿಕ್ ಆಗಿ ಬದಲಾಗ್ಬಿಡಲ್ಲ. ನಿಮ್ ಶ್ರಮ ನೀವ್ ಬದುಕೋ ರೀತಿನಲ್ಲಿ ಇರ್ತದೆ ಅಷ್ಟೇ. ಇವಾಗ ಕೆಲವ್ರು ಅಲ್ಲೋಗ್ ಬಂದು ಅಮೀರ್ ಖಾನ್, ಶಾರುಖ್ ಖಾನ್ಗಳು, ಈ ನಮ್ ಡಾಕ್ಟರ್ ರಾಜ್ಕುಮಾರ್ ಸಾರು ಅಲ್ಲ, ವಿಷ್ಣು ಸಾರು ಅಲ್ಲ, ಆ ಮಟ್ಕ ಆಡೋರು ಅವ್ರೆ ಅಲ್ವಾ? ಅವೆಲ್ಲನೂ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಒಬ್ರು ನಟರು ಅಂತಂದವಾಗ ಅವ್ರಿಗೆ ಬಾಧೆ ಬಿದ್ದು ಬಂದಿರೋದು, ಕೆಲವ್ರನ್ನ ಹೋಲ್ಸೋದು. ಇವಾಗ ನೀವ್ ಅಂದ್ರಲ್ಲ ಅಂಬರೀಶ್ ಸರ್ ಅಂತ, ನಾವೆಲ್ಲ ಅವ್ರ ಲೆಕ್ಕಕ್ಕೆ ನಾವ್ ಹೋಗಕ್ಕಾಗಲ್ಲ. ಮಾತು ಕಲ್ತಿದೀನಿ, ಮಾತಾಡ್ತೀನಿ ಬಿಟ್ರೆ ಅವರೆಲ್ಲ ಗಣ್ಯ ವ್ಯಕ್ತಿಗಳು. ಅವರೆಲ್ಲ ದುಡ್ಡು ಸಂಪಾದನೆ ಮಾಡ್ದವ್ರಲ್ಲ, ಜನ ಸಂಪಾದನೆ ಮಾಡ್ದವ್ರು. ಅವ್ರೆಲ್ಲಿನೂ ಅವರು ಅಷ್ಟೇ ನೇರ ನುಡಿ ವ್ಯಕ್ತಿತ್ವ ಅವ್ರದ್ದು ಗೋಲ್ಡ್. ನಮ್ಮ ವಿಷ್ಣುವರ್ಧನ್ ಸಾರು ಅಷ್ಟೇನೇನೆ ಆ ಕುಚುಕು ಆಡೇನೇನೆ ಹಾಕಿದ್ರು ನಾನ್ಕ ತುಕಾಲಿಕ. ಹೌದು, ಅದೊಂಥರ ಮಜಾ ಇರ್ತಿತ್ತು. ಹೌದು. ನಮ್ ತುಕಾಲಿ ಸ್ವಲ್ಪ ಬಾಯಿ ಇದು ಎಲ್ರ ಬಗ್ಗೆನೂ ಹೇಳೋದು. ನಾನು ಹ್ಞೂ ಅನ್ಕೊಂಡಿದ್ದೀನಿ, ನಾನು ಯಾರ ಬಗ್ಗೆನೂ ನಾನ್ ಮಾತಾಡಿಲ್ಲ. ನಾವು ಮೊನ್ನೆ ಅಲ್ಲಿಗೆ ಹೋಗಿದ್ವಿ ಕೆಂಗೇರಿ ಇದಕ್ಕೆ ರಾಮವಳ್ಳಿಗೆ. ನೀವು ಮತ್ತೆ ಅವರು ಅಲ್ಲಿ ಮೇಲ್ಗಡೆ ಕೂತ್ಕೊಂಡಿದ್ದ ಸಿಕ್ಕಾಬಿಟ್ಟು ಹೈಲೈಟ್ ಮಾಡಿ ನಮ್ ವಿಡಿಯೋದಲ್ಲಿ ಹಾಕಿದ್ವಿ. ಇಲ್ಲಿ ಸಂತೋಷ್ ಸರ್ ಮತ್ತೆ ಇವ್ರು ತುಕಾಲಿ ಅವ್ರು ಇಬ್ರು ಕೂತಿರ್ತಿದ್ರು. ಇಲ್ಲಿ ಇವ್ರು ಕುಂತ ಮೇಲೆ ಇನ್ನೊಂದ್ ಟೀಮ್ ಕೂತ್ಕೊಳಕ್ ಸ್ಟಾರ್ಟ್ ಆಯ್ತು. ಅದೊಂದ್ ರೀತಿ ಏನೋ ಒಂಥರ ಅದು ಟ್ರೆಂಡ್ ಸಖತ್ತಾಗಿ ಸೆಟ್ ಮಾಡ್ಬಿಟ್ಟಿದ್ವಿ. ಅಂದ್ರೆ ನಿಜವಾದ ಒಂದು ವ್ಯಕ್ತಿತ್ವ ಜೀವನದಲ್ಲಿ ಗೆಲುವು ಮತ್ತೆ ರೆಕಗ್ನೈಸೇಷನ್ ಬರ್ತದೆ ಅಂತ. ಅದೇ ನಾನ್ ನಿಮ್ಗೆ ಅರ್ಧದಲ್ಲೇ ನಿಲ್ಸ್ಬಿಟ್ಟೆ. ಅಲ್ಲಿ ಹೇಳ್ನಲ್ಲ ನೋಡ್ರಿ, ನಮ್ ಸ್ನೇಹ ಅನ್ನತ್ತ ಯಾರಿರ್ತಾರೋ ಅವರೇ ಗುಂಡಿ ತೋಡ್ತಾರ ನಮ್ಗ. ಅರ್ಥ ಮಾಡ್ರಿ, ನಾಮಿನೇಷನ್ ಮುಖಾಂತರ ಗುಂಡಿ ತೋಡೋದು, ಅವಾಗ ಎಲಿಮಿನೇಟ್ ಆಗ್ಬಿಟ್ಟಾಗ ಅಳೋದು. 2 ತರ ತಕ್ಷಣಕ್ಕೇನೆ. ಅರ್ಥ ಮಾಡ್ರಿ. ಆಮೇಲೆ ನಮ್ ಇದ್ರಲ್ಲಿ ಓಪನ್ ಆಗಿ ನಾಮಿನೇಷನ್ಗಳೇ ನಡೆದಿದ್ ಜಾಸ್ತಿ. ನಮ್ದು ಸೀಕ್ರೆಟ್ ನಾಮಿನೇಷನ್ ನಮ್ದ್ರಲ್ಲಿ ಹಣ ಒಂದು ದಿನಕ್ಕೆ 5 ಟಾಸ್ಕ್ ಮಾಡಿದಿರಿ ನಾವು. ಇವಾಗ ಸೀಸನ್ ಪೂರ 5 ಟಾಸ್ಕ್ ಆಡ್ಸವ್ರ ಇಲ್ಲ ಗೊತ್ತಿಲ್ಲ. ಬೇರೆ ಅವ್ರ ಮೇಲ್ ಮಾತಾಡೋದು, ಇವನ್ ಮೇಲ್ ಮಾತಾಡೋದು, ಇದೇ ಬಿಗ್ ಬಾಸ್. ಇವಾಗ ನಾನ್ ಕಂಡಿರೋ ಬಿಗ್ ಬಾಸ್. ನಮ್ ಸೀಸನ್ ನೀವ್ ಇವತ್ತುನು ಹಾಕ್ ನೋಡ್ರಿ. ನಮ್ಮ ಯಾರು ನಾವು ಫಸ್ಟ್ ರೆಡ್ ಕಲರ್ ಬಟ್ಟಿಗೆ ಹಾಕೊಂಡ್ ಹೋದ್ರ ಫೈನಲ್ ಇಷ್ಟ ಅಲ್ಲಿ ನಾವ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇದ್ದೀರಿ. ಅಂದ್ರೆ ನಿಮ್ ಸೀಸನ್ ಅಲ್ಲಿ ಒಂದ್ ರೀತಿ ಘಟಾನುಘಟಿಗಳೇ ಒಂದ್ ರೀತಿ ಟ್ಯಾಲೆಂಟೆಡ್ ಇದ್ರು. ಹೊರತುರು ಸಂತೋಷ್ ಅವ್ರ ಒಬ್ರೇ ಅಲ್ಲ, ಎಲ್ಲಾ ಇದ್ರು ಒಂದ್ ರೀತಿ. ಅದು ನೋಡೋದಕ್ ಮಜಾ ಸಖತ್ತಾಗಿರ್ತಿತ್ತು. ಅದೇ ಹೇಳ್ತಾ ಇದೀನಿ. ಇವಾಗ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರು ಹೆಸರು ಮಾಡಿ ಅವ್ರವ್ರು ಜನತೆ ತಕ್ಕದಂಗೆನೇನೆ ಇದ್ರು. ಆಮೇಲೆ ನಮ್ದ್ರಲ್ಲಿ ಅಷ್ಟು ಡ್ರಾಮಾಗಳು ಏನು ನಡೆದಿಲ್ಲ. ರಿಯಾಲಿಟಿ ಇರ್ತಿತ್ತು. ಏನೇ ಒಂದು ಬೈಯೋದಿದ್ರು ಡೈರೆಕ್ಟ್ ಇರೋದು, ಇಲ್ಲ ಒಬ್ರು ಕ್ಯಾರ್ಕೋ ಒಂದು ಅಳೋ ಮುಖಾಂತರ ಇದ್ರು ಅದು ಸೆಂಟಿಮೆಂಟ್ ಇರೋದು ಅದ್ರಲ್ಲಿ. ಆ ತರ ಇತ್ತು. ಅದೇ ನಾನು ಏನ್ ಹೇಳ್ತೀನಿ ಅಂದ್ರೆ, ಇವಾಗ ಅಲ್ಲಿಗೆ ಹೋಗಕ್ ಆಸೆನೆ ಜನಕ. ಯಾಕಂತಂದ್ರೆ ಅದೊಂದು ವೇದಿಕೆ ಅಂತ. ಅದ್ ಒಂದೇ ಅಂತ ನೋಡ್ಬೇಡ್ರಿ, ಇನ್ನ ಎಷ್ಟೋ ತರ ಅವೇ ಬೇರೆ ಬೇರೆ ಇದು ಮಾಡ್ರಿ. ಇವಾಗ ಏನ್ ಕಲೆಗ್ ಬೆಲೆ ಐತೆ, ಅಲ್ಲೇ ಹೋಗ್ಬೇಕು ಅನ್ನೋದೇನು ಇಲ್ಲ. ನಿಮ್ ಮೊಬೈಲ್ ಅಲ್ಲಿ ಇವಾಗ ಯಾರೋ ಹುಡುಗ ಸೋಷಿಯಲ್ ಮೀಡಿಯಾದಲ್ಲಿ ನಗ್ತಾನೆ, ಅದ್ ಎಷ್ಟು ವೈರಲ್ ಆಗವ್ನೆ. ಅವ್ನು ಸುಮ್ನೆ ನಕ್ಕಿದ್ದ ಎಲ್ಲಾರು ಬಳಸ್ತಾರೆ. ಹಂಗೆ ನೀವ್ ಮಾತಾಡೋ ಮಾತು, ಇವಾಗ ನಂದೇ ಡೈಲಾಗ್ಗಳು ಎಂತೆಂತ ಅವ್ರು ಹಾಕೊಂಡವ್ರೆ. ಅಂದ್ರೆ ನಾನು ಯಾವ್ದು ನಾನ್ ಬೇಜಾರ್ ಅಂತ ಹೇಳ್ಕೊಳಲ್ಲ, ಎಲ್ಲ ನಾವು ಒಳ್ಳೆ ರೀತಿನಲ್ಲೇ ಬಳಸ್ಕೊಂತಾರೆ. ಖುಷಿ ಜನಕ್ಕೆ ಈ ಮುಖಾಂತರ ಹೇಳೋದು ಒಂದೇನೇನೆ, ನೀವು ನಿಮ್ ತನನ್ ಬಿಟ್ಟು ಅದಕ್ ಅನ್ಬಿಟ್ಟು ಕಾಲ್ ತೊಳ್ಕೊಂಡು ನಿಂತ್ಕೊಂಡ್ಬೇಡ್ರಿ. ನಿಮ್ಗ ಭಗವಂತನ ಆಶೀರ್ವಾದ ಇದ್ರೆ ಒಂದಿನ ವೇದಿಕೆ ಎಕ್ತೀರ. ಇಷ್ಟ ಹೇಳಕ್ ಇಷ್ಟಪಡ್ತೀವಿ. ಆಮೇಲೆ ಅಣ್ಣ ಇನ್ನೊಂದು, ಈಗ ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ ಬಂದ್ಮೇಲೆ ನಿಮ್ಮಲ್ಲಿ ಏನಾದ್ರು ಬದಲಾವಣೆಗಳಾಯ್ತಾ? ನಿಮ್ಗೆ ಏನಾದ್ರು ಪ್ಲಸ್ ಆಯ್ತಾ ಬಿಗ್ ಬಾಸ್ ಮನೆಗೆ ಹೋಗಿದ್ ಬಂದು? ಅಣ್ಣ ನಾವ್ ನಡ್ಸ್ಕೊಂಡ್ ಅದ್ರಾಗ ಇರ್ತದಣ್ಣ. ಇವಾಗ ಕೆಲವ್ರು ನಾನ್ ಕಂಡಂಗೇನೇನೆ ಮನೆಯಲ್ಲಿ ಇದ್ರು ಇಲ್ಲ ಅಂತ ಹೇಳೋದು, ಬಿಸಿ ಅಂತ ಹೇಳ್ಕೊಳೋದು. ಇವಾಗ ನೀವ್ ಬಂದಾಗ ನಾನು ಇಲ್ಲಿ ತಾನೇ ಕೂತಿದ್ದೆ. ನನ್ನ ಹತ್ರ ಹುಡುಗರೆಲ್ಲ ಎಷ್ಟ್ ಜನ ಇದ್ರು. ನೀವ್ ಬಂದಾಗ ನಿಕ್ಕೆ ಎಷ್ಟ್ ಜನ ಬರ್ತಾವ್ರೆ ಹೋಗ್ತಾವ್ರೆ. ಎಲ್ರಿಗೂ ಒಂದೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನ, ಬೇರೆ ಬೇರೆ ಮಾಡ್ತಾ ಇದ್ದೀನಿ. ಸರ್ ಇವ್ರು ಕೇಳಿದ್ ಹೆಂಗೆ ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಹೊರತೂರು ಸಂತೋಷ್ ನೋಡ್ತಿದ್ದೆ ಬೇರೆ, ಮತ್ತೆ ವೇದಿಕೆಗಳಲ್ಲಿ ನೋಡ್ತಿರೋದೇ ಬೇರೆ. ಆದ್ರೆ ಇಷ್ಟೊಂದು ಅನುಕೂಲವಾಗಿರೋರು, ಇಷ್ಟು ಟ್ರೆಂಡ್ ಇರೋರು, ಈ ತರ ಸಾಧಾರಣ ರೈತನಿಗಿಂತನೂ ಕಡಿಮೆ ಕೂತಿದಿರಲ್ಲ. ಅಲ್ಲಿ ಕಲ್ತಿದ್ದ ಅಥವಾ ಮೂಲತಃ? ನಾನು ಬಿಗ್ ಬಾಸ್ ಹೋಗಕ್ ಮುಂಚೆನೂ ವಿಡಿಯೋಗಳು ನೋಡ್ರಿ ನಂದು. ನನ್ನ ಅವ್ರು ಸೆಲೆಕ್ಟ್ ಮಾಡಿದ್ದೇನೆ ವ್ಯಕ್ತಿತ್ವ ಅಂತ ನೋಡಿ ನಾನು ಹೋಗಿದ್ದು. ಆಮೇಲೆ ನಾನಕ ಒಂದು ಇದು ಕೊಡ್ತಾರೆ ಕಲರ್ಸ್ ಕಡೆಯಿಂದ, ಹೊಸ ಪರಿಚಯ ಇದಕ್ಕ ಸಿನಿಮಾ ರಂಗಕ್ಕ ಅಂತ ಅನ್ಬಿಟ್ಟು ನಾನು ಅವಾರ್ಡ್ ಕೊಟ್ರು. ಇದ್ರದ್ದು ಅದೇನ್ ಅವಾರ್ಡ್ ಅನ್ನೋದು ಯಾವ್ದಕ್ಕೋ ಇದು ಮಾಡ್ತಾರಲ್ಲ ಅಣ್ಣ, ಹಿಂಗಿರ್ತೈತಲ್ಲ ಅದು. ಇವ್ರು ಇವ್ರೇ ಕಲರ್ಸ್ ಅವ್ರು ಮಾಡ್ತಾರೆ ಅದು
ಕೊಟ್ರು. ನಾನ್ ಹೇಳೋದ್ ಏನಂದ್ರೆ ನಾವ್ ನಡ್ಕೊಳೋ ರೀತಿನಾಗಿರ್ತದೆ. ಇವಾಗ ಹೇಳ್ನಲ್ಲ ನಿಮ್ಗೆ ಅಲ್ಲಿ ಹೋಗ್ ಬಂದ್ರೆ ಕೆಲವ್ರು ಆ ಲೆವೆಲ್ಗೆ ಹೋಗ್ಬಿಟ್ಟವ್ರೆ. ಮೊನ್ನೆ ಅದ್ಯಾವ್ದು ಕಾಲೇಜ್ ಫಂಕ್ಷನ್ ಹೋಗಿದ್ದೆ, ನನಗೆ ಒಂಥರ ಬೇಜಾರು ಅನ್ಸ್ತೈತೆ. ಲಕ್ಷಗಳು ತಕೊಂಡ್ ಹೋಗೋ ಅವಶ್ಯಕತೆ ಏನಾನ ಐತೆ? ಸ್ಟೂಡೆಂಟ್ಸ್ಗೆ ಒಂದ್ ಮೋಟಿವೇಶನ್ ಸ್ಪೀಚ್ ಕೊಡಕ್ ಹೋಗಕ್ ದುಡ್ಡು ತಕೊಂಬೇಕಾ? ಹೋಗ್ಲಿ ತಗೋ, ಎಷ್ಟ್ ತಕೊಂಬೇಕು? ಇವತ್ತವರೆಗೂ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ, ₹1 ಖಾಲಿ ಒಂದ್ ರೂಪಾಯಿ ನಾನ್ ತಕೊಂಡಿದ್ದೀನಿ ಅನ್ನೋ ಕೇಳ್ರಿ. ನಾನೇ ಎಷ್ಟು ಕೊಟ್ಬಿಟ್ಟು ಬಂದ್ಬಿಟ್ಟಿದೀನಿ ಹೋಗಿರೋ ಜಾಗಗಳಾಗ. ಅದು ಜಗಜ್ಜಾಹಿರ ನೀವ್ ಹೇಳೋದ್ ಬೇಡ. ನಾನ್